ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಮತ್ತೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಕೂಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ರಜನಿಕಾಂತ್ ಅವರನ್ನು ಸ್ಟೈಲಿಶ್ ಲುಕ್ನಲ್ಲಿ ನೋಡಲು ಕಾಯುತ್ತಿದ್ದ ಅಭಿಮಾನಿಗಳ ಮುಂದೆ ಆಗಸ್ಟ್ 14ರಂದು ಕೂಲಿ ಚಿತ್ರದ ಮೂಲಕ ರಜನಿಕಾಂತ್ ಅವರು ಪ್ರೇಕ್ಷಕನ ಮುಂದೆ ಬಂದಿದ್ದಾರೆ. ವಿಶ್ವದಾದ್ಯಂತ ಕೂಲಿ ಸಿನಿಮಾ ಡಬಲ್ ಕ್ರೇಜ್ನಲ್ಲಿ ಥಿಯೇಟರ್ಗಳಿಗೆ ಎಂಟ್ರಿ ಕೊಟ್ಟಿದೆ. ಲೋಕೇಶ್ ಕನಗರಾಜನ್ ನಿರ್ದೇಶನದ ಈ ಸಿನಿಮಾದಲ್ಲಿ ರಜನಿಕಾಂತ್ ಅಲ್ಲದೆ ನಾಗಾರ್ಜುನ್, ರಿಯಲ್ ಸ್ಟಾರ್ ಉಪೇಂದ್ರ, ಶ್ರುತಿ ಹಾಸನ್, ಸತ್ಯರಾಜು, ರಚಿತಾ ರಾಮ್, ಶೌಬಿನ್ ಶಾಹಿರ್ ಸೇರಿದಂತೆ ದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿ ಇದೆ. ಮತ್ತ್ಯಾಕ್ ತಡ, ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಥೆಯ ಕಡೆ ಬರುವುದಾದರೆ ಕೂಲಿ ಸಿನಿಮಾದ ಕತೆ ಮೇನ್ ಲೀಡರ್ ದೇವ ಅಂದರೆ ರಜನಿಕಾಂತ್ ಅವರ ಮೇಲೆಯೇ ನಿಂತಿದೆ. ಸ್ಮಗ್ಲರ್ ಸೈಮನ್ ಪಾತ್ರದಲ್ಲಿ ನಾಗಾರ್ಜುನ್ ಹಾಗೂ ಸೈಮನ್ ಆದೇಶಗಳನ್ನು ಪಾಲಿಸುವುದು ದಯಾಳ್ ಅಂದರೆ ಶೌಬಿನ್ ಶಾಹಿರ್ ಅವರು ನಟಿಸಿದ್ದಾರೆ. ದೇವ ಅಂದರೆ ರಜನಿಕಾಂತ್ ಅವರು ಹೊಡೆದಾಟ ಬಡಿದಾಟಗಳನ್ನೆಲ್ಲ ಬಿಟ್ಟು ಸೈಲೆಂಟ್ ಆಗಿ ತನ್ನಷ್ಟಕ್ಕೆ ತಾನು ಬದುಕು ಸಾಗಿಸುತ್ತಿರುತ್ತಾನೆ. ಆದರೆ ಆತನ ಸ್ನೇಹಿತ ರಾಜಶೇಖರ್ ಅಂದರೆ ಸತ್ಯರಾಜು ಅವರ ಕೊಲೆಯಾಗುತ್ತದೆ. ಆ ಕೊಲೆಯಿಂದ ರಜನಿಕಾಂತ್ ಅವರು ಸ್ಮಗ್ಲರ್ ಕಿಂಗ್ ಸೈಮನ್ ಅಖಾಡಕ್ಕೆ ಇಳಿಯುವಂತೆ ಮಾಡುತ್ತದೆ. ಆಗ ದೇವನ 30 ವರ್ಷಗಳ ಹಿಂದಿನ ಕತೆ ತೆರೆದುಕೊಳ್ಳುತ್ತದೆ. ರಜನಿ ಅಡ್ಡಾದೊಳಗೆ ಎಂಟ್ರಿ ಕೊಡುತ್ತಾರೆ. ರಾಜಶೇಖರ್ ಹಾಗೂ ದೇವ ಇಬ್ಬರು ಬೇರೆಯಾಗಿದ್ದು ಯಾಕೆ? ರಾಜಶೇಖರ್ ಕೊಲೆ ಬಳಿಕ ದೇವ ಸೇಡು ತೀರಿಸಿಕೊಳ್ಳುವನೋ ಅಥವಾ ಇಲ್ಲವೋ? ಈ ಹಿಂದೆ 30 ವರ್ಷಗಳ ಹಿಂದೆ ನಡೆದ ಘಟನೆಯಾದರೂ ಏನು? ಅದರಲ್ಲಿ ಉಪೇಂದ್ರ ಹಾಗೂ ಅಮೀರ್ ಖಾನ್ ಅವರ ಇಬ್ಬರ ಪಾತ್ರ ಏನು ಎಂಬುದನ್ನು ನೀವು ಈ ಸಿನಿಮಾದಲ್ಲಿಯೇ ತಿಳಿದುಕೊಳ್ಳಬೇಕು. ಇನ್ನು ಕೂಲಿ ಸಿನಿಮಾದಲ್ಲಿ ಪ್ಲಸ್ ಆಗಿದ್ದು ಏನು ಎಂದು ನೋಡುವುದಾದರೆ ಅದು ರಜನಿಕಾಂತ್ ಅವರೇ ಆಗಿದ್ದಾರೆ. ಯಾಕೆಂದರೆ ರಜನಿಕಾಂತ್ ಅವರ ಅಭಿಮಾನಿಗಳು ರಜನಿಕಾಂತ್ ಅವರ ಸ್ಟೈಲ್ ಹಾಗೂ ಮ್ಯಾನರಿಸಮ್ ನೋಡಲು ಥಿಯೇಟರ್ ಕಡೆಗೆ ಬಂದೇ ಬರುತ್ತಾರೆ. ಹಾಗೂ ಅನಿರುದ್ಧ್ ಅವರ ಮ್ಯೂಸಿಕ್ ಈ ಚಿತ್ರದಲ್ಲಿ ಕೇಂದ್ರ ಬಿಂದುವಾಗಿದೆ. ಹಾಗೂ ಅತಿಥಿ ಪಾತ್ರಗಳಲ್ಲಿ ಉಪೇಂದ್ರ, ರಚಿತಾ ರಾಮ್ ಗಮನ ಸೆಳೆಯುತ್ತಾರೆ. ಆ್ಯಕ್ಷನ್ ಸೀನ್ಗಳು, ಕೆಲವು ಪಂಚಿಂಗ್ ಡೈಲಾಗ್ಗಳು ಪ್ರೇಕ್ಷಕನಿಗೆ ಕಿಕ್ ಕೊಡುತ್ತವೆ. ಶ್ರುತಿ ಹಾಸನ್ ಸ್ಕ್ರೀನ್ನಲ್ಲಿ ಹೆಚ್ಚು ಹೊತ್ತು ಕಾಣಿಸಿಕೊಳ್ಳುತ್ತಾರೆ. ಸತ್ಯರಾಜು ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸ್ಟಾರ್ಗಳ ನಟನೆಯಿಂದ ಅಲ್ಲದೆ ಈ ಸ್ಟಾರ್ಗಳು ಎಲ್ಲರೂ ಒಂದೇ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂಬುವ ಒಂದು ಕಾರಣದಿಂದವೇ ಕೂಲಿ ಚಿತ್ರಕ್ಕೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಸಿನಿಮಾದಲ್ಲಿ ರಜನಿಕಾಂತ್ ಅವರನ್ನು ಹೊರತುಪಡಿಸಿ ಅತಿ ಹೆಚ್ಚು ಅಟ್ರಾಕ್ಷನ್ ಮಾಡಿರುವಂತಹ ನಟ ಎಂದರೆ ಅದು ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ. ಅವರಿಗೆ ಈ ಸಿನಿಮಾದಲ್ಲಿ ಕೊಡುವ ಬಿಲ್ಡಪ್ಗೇನು ಕಡಿಮೆ ಇಲ್ಲ. ಎಲ್ಲದಕ್ಕಿಂತ ಸರ್ಪ್ರೈಸ್ ಅನ್ನೋದು ರಚಿತಾ ರಾಮ್ ಪಾತ್ರ. ಟ್ರೈಲರ್ನಲ್ಲಿ ಈ ಪಾತ್ರಕ್ಕೆ ಪ್ರಾಮುಖ್ಯತೆ ಇಲ್ಲವೇನೋ ಅಂದುಕೊಂಡವರಿಗೆ ಬಿಗ್ ಸರ್ಪ್ರೈಸ್ ನೀಡಿದ್ದಾರೆ. ಇನ್ನು ಸಿನಿಮಾದ ಮೈನಸ್ ಪಾಯಿಂಟ್ ಏನು ಎಂದು ನೋಡುವುದಾದರೆ ಕತೆ ಹಾಗೂ ಸ್ಕ್ರೀನ್ ಪ್ಲೇ ಎರಡರಲ್ಲೂ ದಮ್ ಇಲ್ಲ. ಅತಿಥಿ ಪಾತ್ರಗಳನ್ನು ಬೇಕಂತಲೇ ಸಿನಿಮಾದಲ್ಲಿ ತುರುಕಲಾಗಿದೆ. ಉಪ್ಪಿ ಎಂಟ್ರಿ ಸಖತ್ತಾಗಿದೆ, ಆದರೆ ಅವರನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳಬಹುದಿತ್ತು. ಅಮೀರ್ ಖಾನ್ ಅಂತ ನಟನ ಅತಿಥಿ ಪಾತ್ರದಲ್ಲಿ ನಟಿಸುವುದೇ ಅಪರೂಪ. ಅಂತಹ ಅವಕಾಶಗಳನ್ನು ಬಳಸಿಕೊಂಡಿಲ್ಲ. ಅಂತಾರಾಷ್ಟ್ರೀಯ ಡಾನ್ ಪಾತ್ರ ಮಾಡಿರುವ ಅಮೀರ್ ಖಾನ್ ಅವರನ್ನು ಈ ಚಿತ್ರದಲ್ಲಿ ಜೋಕರ್ ರೀತಿ ಬಿಂಬಿಸಲಾಗಿದೆ. ಬಿಗ್ ಸ್ಟಾರ್ಸ್ಗಳಿಗೆ ಮಣೆ ಹಾಕಿದ ಡೈರೆಕ್ಟರ್ ಕನಗರಾಜನ್ ಅವರು ಕಥೆಯಲ್ಲಿ ಗಟ್ಟಿತನ ನೀಡಲು ವಿಫಲರಾಗಿದ್ದಾರೆ. ಇನ್ನು ಕ್ಲೈಮ್ಯಾಕ್ಸ್ ಕಡೆ ಬಂದರೆ ಕೂಲಿ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ವಿಶೇಷತೆ ಏನೂ ಇಲ್ಲ. ಹೀಗಿದ್ದರೂ ಈ ಸಿನಿಮಾವನ್ನು ರಜನಿಕಾಂತ್ಗಾಗಿ ನೋಡಬಹುದು ಅಷ್ಟೇ. ರಜನಿಯ ಹೈ ಡ್ರಾಮಾ ಫ್ಯಾನ್ಸ್ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತದೆ. ಕೊನೆಯಲ್ಲಿ ರಜನಿ, ಅಮೀರ್ ಖಾನ್ ಹಾಗೂ ಉಪೇಂದ್ರ ಮೂವರ ಬಿಡಿ ಸೀನ್ ನಿರಾಶೆಗೆ ಮುಲಾಮು ಹಚ್ಚಿ ಕಳಿಸುತ್ತದೆ. ದುಡ್ಡು ಕೊಟ್ಟು ಸಿನಿಮಾ ನೋಡಲು ಹೋದ ಅಭಿಮಾನಿಗಳಿಗೆ ಕೊಟ್ಟ ದುಡ್ಡಿಗೆ ನಿರಾಶೆ ಏನೂ ಇಲ್ಲ. ಒಂದು ಬಾರಿ ಸಿನಿಮಾವನ್ನು ನೋಡಬಹುದು, ಆದರೆ ಪದೇ ಪದೇ ನೋಡುವಂತಹ ಕತೆ ಇದಲ್ಲ. ನೀವು ಈ ಸಿನಿಮಾ ನೋಡಿದರೆ ಹೇಗಿದೆ ಎಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.